ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಪಿಸಿ ಎಕ್ಸಾಮ್ ಸಂಭವನೀಯ ಆನ್ಸರ್ಸ್ ಗಳನ್ನ ಚೆಕ್ ಮಾಡೋಣ. 100% ಶೋರ್ ಇರಲ್ಲ. ಸೊ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಕೆ ಡಿಪಾರ್ಟ್ಮೆಂಟ್ ಆನ್ಸರ್ ಕೀಗಳನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 3 ವರ್ಗಗಳ ಗುಂಪನ್ನ ಚೆಕ್ ಮಾಡ್ಕೋಬೇಕು. ಇದನ್ನ ನಾವು ನೋಡಿದಾಗ ಏನಂದ್ರೆ ಇಲ್ಲಿ 3 ಸೈಡ್ಸ್ ಗಳಿದಾವ, ಇದ್ರಲ್ಲಿ 3 ಸೈಡ್ ಇದಾವ, ಇದ್ರಲ್ಲಿ 3 ಸೈಡ್ ಇದಾವ. ಅಂದ್ರೆ ಒಂದ್ ಗುಂಪ ಆಯ್ತು 2, 6, 8 ಅಂತಂದೇಳಿ. ಆ ತರ ಎಲ್ಲೈತ್ ನೋಡ್ರಿ, 2, 6, 8 ಐತ ಲಾಸ್ಟ್ ಒನ್. ಸೊ ಉಳಿದದ್ದೆಲ್ಲ ಕ್ಯಾನ್ಸಲ್ ಆಗ್ತಾವ. 1, 3, 5 ಅಂದ್ರೆ 1, 3, 5 ಇವು ಏನಂದ್ರೆ ಸರ್ಕಲ್ ಗಳಿಗೆ ಸಂಬಂಧಿಸಿದ್ದು, ಹಾಫ್ ಸರ್ಕಲ್ ಅದು ಇದು. ಸೊ ಉಳಿದದ್ದೆಲ್ಲ ಸ್ಕ್ವೇರ್ ಗಳಿಗೆ ಸಂಬಂಧಿಸಿದ್ದು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ 2 ಡಿಫರೆನ್ಸ್ ಐತಿ, ಇಲ್ಲಿ 2 ಡಿಫರೆನ್ಸ್ ಐತೆ, ಇಲ್ಲಿ 18 ಡಿಫರೆನ್ಸ್ ಆಗತ್ತ. ಎತ್ ಬೇಕಾದಂಗ್ ಕೊಟ್ಟಿದ್ದಾನ, ಹಂಗ್ ಚೆಕ್ ಮಾಡಂಗಿಲ್ಲ. ಇನ್ನು ಉಲ್ಟಾ ಚೆಕ್ ಮಾಡ್ರಿ, ಈ ಕಡೆ. ಸೊ 6 36 ಪ್ಲಸ್ 2 ಮಾಡಿದಾನ, ಸ್ಕ್ವೇರ್ ಮಾಡಿ 2 ಕೂಡ್ಸಿದಾನ. ಇದನ್ನ ಸ್ಕ್ವೇರ್ ಮಾಡಿ 2 ಕೂಡ್ಸಿದಾನ. ನೆಕ್ಸ್ಟ್ ನೋಡ್ರಿ, ಇದನ್ನ ಸೇಮ್ ಹಂಗ ಮಾಡ್ರಿ, ಇದಕ್ಕೂ ಸ್ಕ್ವೇರ್ ಮಾಡ್ರಿ. 10 ಸ್ಕ್ವೇರ್ ಅಂತಂದ್ರೆ 100 ಆಯ್ತು, ಪ್ಲಸ್ 2 ಮಾಡ್ಯಾನ 102. ಅಂದ್ರೆ ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಇವಾಗ 8 ಸ್ಕ್ವೇರ್ ಮಾಡ್ರಿ, ಆಮೇಲೆ ಪ್ಲಸ್ 2 ಮಾಡ್ರಿ. ಎಷ್ಟು ಬರುತ್ತೆ? 8 64 ಪ್ಲಸ್ 2 66 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 528, ಆಮೇಲೆ ಓರೆ ಎತ್ತರ 12 ಸೆಂಟಿಮೀಟರ್. ಅದರ ಶಂಕುವಿನ ತ್ರಿಜ್ಯ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ನೋಡ್ರಿ, ಒಂದು ಶಂಕು ಅಂತ ಕೊಟ್ಟಿದ್ದಾರೆ. ಶಂಕು ಅಂತಂದ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಏನಂತಂದ್ರೆ ಶಂಕು ಅಂತಂದ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಇದೇನಂತಂದ್ರೆ ಇದೆಲ್ಲ ಮೇಲ್ಗಡೆ ಏನಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. 528 ಅಂತ ತಗೊಂತೀವಿ. ಆಮೇಲೆ ನೆಕ್ಸ್ಟ್ ಓರೆ ಎತ್ತರ ಎಷ್ಟೈತೆ ಅಂತಂದ ಹೇಳಿದ್ರೆ ಇದು ಓರೆ ಎತ್ತರ ಅಂತಂದ ಹೇಳ್ತೀವಿ. ಇದು ಎಷ್ಟೈತೆ ಅಂದ್ರೆ 12 ಸೆಂಟಿಮೀಟರ್ ಐತೆ. ಓರೆ ಎತ್ತರ ಎಷ್ಟೈತಿ? ಎಲ್ ಅಂತಂದ ಹೇಳ್ತೀವಿ, 12 ಸೆಂಟಿಮೀಟರ್ ಐತೆ. ಅದಾದ ನಂತರ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ ವಿಸ್ತೀರ್ಣ ಈಕ್ವಲ್ ಟು ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಪೈ ಆರ್ ಎಲ್ ಅಂತಂದ ಹೇಳಿ ಬರುತ್ತೆ. ಪೈ ಆರ್ ಎಲ್ ಅಂತಂದೇಳಿ. ಸೊ ಇದ್ರದ್ದು ಫಾರ್ಮುಲಾ ಇದು, ಪೈ ಆರ್ ಎಲ್ ಅಂತಂದೇಳಿ. ನೋಡ್ರಿ, ಪೈ ಆರ್ ಎಲ್ ಈಕ್ವಲ್ ಟು ಎಷ್ಟು ಬರುತ್ತೆ? 528 ಅಂತಂದ ಹೇಳಿ ಬರುತ್ತೆ. ಪೈ ವ್ಯಾಲ್ಯೂ ಎಷ್ಟೈತಿ? 22/7. ನಾವೇನ್ ಕಡಿಬೇಕು? ತ್ರಿಜ್ಯವನ್ನ ಕಂಡಿಡಬೇಕು. ಆರ್ ಹಂಗ ಬರ್ಕೊಡ್ರಿ, ಎಲ್ ಈಕ್ವಲ್ ಟು 12, 528 ಅಂತಂದೇಳಿ. ಸೊ ಆರ್ ಒಂದ್ ಕಡೆ ಬಿಟ್ಕೊಡ್ರಿ, 528, 7 ಆ ಕಡೆ ಹೋಗುತ್ತಾ. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ 22 ಮತ್ತು 12 ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರೈತೆ ಅಂತಂದ ಹೇಳಿದ್ರೆ ಆನ್ಸರ್ ಆರ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತಂದ ಹೇಳಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ ಅಂತಂದ ಹೇಳಿದ್ರೆ ಏನ್ ಮಾಡಿದಾನ? ಪ್ಲಸ್ ಅಂತ ಕೊಟ್ಟಿದಾನ. ಇಲ್ಲಿ ನಾವು ಬರ್ಕೊಳ್ಳೋಣ, 1 + 9 ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ? ಎಂ ಅಂತಂದ ಹೇಳಿದ್ರೆ ಮೈನಸ್ ಅಂತ ಕೊಟ್ಟಿದಾನ, -9 ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಎನ್ ಅಂತಂದ ಹೇಳಿದ್ರ ಅದನ್ನು ಮೈನಸ್ ಅಂತ ಕೊಟ್ಟಿದಾನ. ಎನ್ ಅಂತಂದ ಹೇಳಿದ್ರ -1 ಅಂತಂದ ಹೇಳಿ. ಈಗ ನಾವು ಚೆಕ್ ಮಾಡ್ಕೋಬೇಕು. ಈಗ ನೋಡ್ರಿ, ನಾವು ಕೂಡ್ಸ್ಕೋಬೇಕಾ ಕಡಿಬೇಕಾ? ಇವಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಮೊದಲು ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕಾ ಎಡಿಷನ್ ಮಾಡ್ಕೋಬೇಕಾ? ಇದು ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಸರ್ ಮೊದಲು ಪ್ಲಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಯಾವ ಸಂಖ್ಯೆ ಹಿಂದೆ ಪ್ಲಸ್ ಇರುತ್ತಲ್ಲ ಅವುಗಳನ್ನ ಮಾತ್ರ ಪ್ಲಸ್ ಮಾಡ್ಕೋಬೇಕು. ಇದ್ರ ಹಿಂದೆ ಏನೈತಿ? ಪ್ಲಸ್ ಐತ್ರಿ. ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇದ್ರ ಹಿಂದೆ ಎಷ್ಟು ಇರುತ್ತೆ? 1 ಇರುತ್ತ್ರಿ. 9 + 1 ಎಷ್ಟಾಗತ್ತಂದ್ರ 10 ಆಗತ್ತ. 10 - 9 -1 ಅಂತ ಬರ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ಮತ್ತೆ ಚೆಕ್ ಮಾಡ್ರಿ. 10ರಾಗ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ 10ರಾಗ 9 ಹೋದ್ರೆ ಎಷ್ಟು ಉಳಿತು? 1 ಉಳಿತು. 1 - 1 ಅಂತಂದ ಹೇಳಿದ್ರೆ 0 ಅಂತಂದ ಹೇಳಿ. ಆನ್ಸರ್ ಎಷ್ಟು ಬರುತ್ತೆ? 4ನೇದು 0 ಅಂತಂದ ಹೇಳಿ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಇದನ್ನ ಚೆಕ್ ಮಾಡಿದಾಗ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ ಆಮೇಲೆ ಈ ಕಡೆ ಸೈಡ್ ಬಂದಿದಾವಲ್ಲ, ಇವೆರಡು ಯಾವಾಗ್ಲೂ ಅಪೋಸಿಟ್ ಇರ್ತಾವ. ಅಂದ್ರೆ ಪ್ಲಸ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಯಾವ್ದ್ರದ್ದು ಅಪೋಸಿಟ್ ಇರುತ್ತೆ? ಹ್ಯಾಶ್ಟ್ಯಾಗ್ ಅಪೋಸಿಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ 1 ಬಿಟ್ಟು 1 ಅಂತಂದ ಹೇಳ್ತೀವಿ. ಈ ತರ ಏನಂತಂದ ಹೇಳಿದ್ರೆ ಬರುತ್ತೆ. ಸೊ ಮೈನಸ್ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಯಾವ್ದ್ರದ್ದು ಅಪೋಸಿಟ್ ಇರುತ್ತೆ? ಡಿವೈಡೆಡ್ ಬೈ ದ ಅಪೋಸಿಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಂಟು ಯಾವ್ದ್ರದ್ದು ಅಪೋಸಿಟ್ ಇರುತ್ತೆ ಅಂತಂದ ಹೇಳಿದ್ರೆ ಕ್ಯಾಟ್ ಅಂತ ಇರುತ್ತಲ್ಲ ಅದ್ರದ್ದು ಅಪೋಸಿಟ್ ಇರುತ್ತೆ. ಈಗ ಅಪೋಸಿಟ್ ಇರೋ ವರ್ಡ್ಸ್ ಗಳು ಏನಂತಂದ ಹೇಳಿದ್ರೆ ಅಪೋಸಿಟ್ ಇರೋ ಚಿಹ್ನೆಗಳು ಯಾವಾಗೂ ಕೂಡಿ ಬರಬಾರ್ದು. ಸೊ ಅಪೋಸಿಟ್ ಇರೋದೇನಂತಂದ ಹೇಳಿದ್ರೆ ಇಲ್ಲಿ ನಮಗ್ ಕೂಡಿ ಬರ್ಲೇಬಾರ್ದು. ಈಗ ನೋಡ್ರಿ, ಫಸ್ಟ್ ಆಪ್ಷನ್ ನೋಡ್ರಿ, ಹ್ಯಾಶ್ಟ್ಯಾಗ್ ಐತೆ. ಅದಾದ ನಂತರ ಹ್ಯಾಶ್ಟ್ಯಾಗ್ ಅಪೋಸಿಟ್ ಏನೈತಿ? ಪ್ಲಸ್ ಐತೆ. ಇಲ್ಲೆಲ್ಲಾದ್ರೂ ಪ್ಲಸ್ ಬಂದೈತೆ? ಸರ್ ಇಲ್ಲಿ ನೋಡ್ರಿ, ಎರಡು ಜೊತೆಗೆ ಬಂದವ್ರಿ. ಸೊ ಇದು ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಆಟ್ ಅಂತಂದೈತೆ. ಆಟ್ ಎಲ್ಲಾದ್ರೂ ಇಂಟು ಎಲ್ಲಾದ್ರೂ ಬರುತ್ತೆ ನೋಡ್ರಿ, ಅದ್ರ ಅಪೋಸಿಟ್. ಸರಿ, ಇಲ್ಲಿ ಇಂಟು ಐತ್ರಿ ಮ್ಯಾಲ, ಇದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈನಸ್ ಅಂತಂದೈತೆ. ಮೈನಸ್ ಅಪೋಸಿಟ್ ಯಾವುದು? ಸೊ ಇಲ್ಲೂ ಕೂಡ ಏನಂದ್ರೆ ಡಿವೈಡೆಡ್ ಬೈ ಬರುತ್ತೆ ನೋಡ್ರಿ. ಸೊ ನಮ್ಗೆ ಆನ್ಸರ್ ಯಾವ್ದು ಬರುತ್ತೆ ನೋಡ್ರಿ, ಇಲ್ಲಿ ಮೈನಸ್ ಐತೆ. ಮೈನಸ್ ಅಪೋಸಿಟ್ ಡಿವೈಡೆಡ್ ಬೈ ಐತೇನ್ರಿ? ಇಲ್ಲ, ಡಿವೈಡೆಡ್ ಬೈ ಇದು ಬಂದೇ ಇಲ್ಲ. ಸೊ ಅದಕ್ಕೋಸ್ಕರ ಇದೇನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ಇಂಟು ಐತೆ, ಇಲ್ಲಿ ಪ್ಲಸ್ ಐತೆ. ಸೊ ಡಿವೈಡೆಡ್ ಬೈ ಇದ್ರಲ್ಲಿ ಬಂದಿಲ್ಲ. ಇದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ತಂಭ ಲೇಖಾ ನಕ್ಷೆಯು. ಇಲ್ಲಿ ನೋಡ್ರಿ, ನಕ್ಷೆದು ಕ್ವಶನ್ ಕೇಳಿದಾನ. ಇಲ್ಲಿ 2019 ಉತ್ಪಾದನೆ ಮತ್ತು 2020 ಉತ್ಪಾದನೆ ಐತೆ. 2019 ಉತ್ಪಾದನೆ ಎಷ್ಟಾಗೈತಿ? ಇಲ್ಲಿ ಟೋಟಲ್ ಆಗಿ 10 ಅಂತಂದೈತೆ. 10 ಕ್ವಿಂಟಲ್ ಗಳಲ್ಲಿ ಕೊಟ್ಟಿದಾನ. ಸೊ ಅದನ್ನ ಬಿಟ್ಬಿಟ್ರೆ ನಮಗೆ ಕ್ವಿಂಟಲ್ ಗಳಲ್ಲಿ ಬೇಡ. ಅದಾದ ನಂತರ ನೆಕ್ಸ್ಟ್ 2020 ಎಷ್ಟಾಗೈತಿ? 15 ಆಗೈತೆ. 2020 15 ಆಗೈತೆ.
ನಮ್ಗೇನ್ ಕೇಳಿದಾನ, ಏರಿಕೆಯಾದ ಶೇಕಡಾ ಪರ್ಸೆಂಟೇಜ್ ಕೇಳಿದಾನ. ಸೊ ಟೋಟಲ್ ಆಗಿ 2019ರಿಂದ 2020ಕ್ಕೆ ಎಷ್ಟು ಏರಿಕೆ ಆಗತ್ತೆ, 5 ಜಾಸ್ತಿ ಆಗತ್ತೆ. ಎಷ್ಟಾಗತ್ತೆ, 5 ಜಾಸ್ತಿ ಆಗತ್ತೆ. ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಎಷ್ಟು ಜಾಸ್ತಿ ಆಗೈತಿ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100 ಅಂತ ಹೇಳಿ ಮಾಡ್ತೀವಿ. ಸೊ ಇಲ್ಲಿ ಜಾಸ್ತಿ ಎಷ್ಟಾಗಿತ್ತು ನೋಡ್ರಿ, 5 ಆಗೈತೆ. ಅದಾದ ನಂತರ ಒರಿಜಿನಲ್ ವ್ಯಾಲ್ಯೂ ಎಷ್ಟೈತ್ರಿ, 10 ಐತೆ. ಅದಾದ ನಂತರ ಇಂಟು 100 ಅಂತಂದೇಳಿ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 5 ಇಂಟು 10 ಉಳಿಯುತ್ತೆ. ಟೋಟಲ್ ಆಗಿ 50% ಆಗತ್ತೆ. ಎಷ್ಟು ಜಾಸ್ತಿ ಆಗತ್ತೆ, 50%. ಇಲ್ಲಿ ನೋಡ್ರಿ, ಒಂದು ಕಾರಿನ ವೇಗ ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಹೆಚ್ಚಾಗತ್ತ. ಮೊದಲ 1 ಗಂಟೆ ಅವಧಿಯಲ್ಲಿ 35 ಕಿಲೋಮೀಟರ್ ದೂರವನ್ನ ಶ್ರಮಿಸಿದ್ರ 7 ಗಂಟೆಯ ಅವಧಿಯಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಕ್ವಶನ್ ಕೇಳಿದಾರ. ಈಗ ನಾವೇನ್ ಮಾಡೋಣ, ಇದು 30 ನಿಮಿಷಕ್ಕೆ ಐತಲ್ಲ, ಇದು 30 ನಿಮಿಷಕ್ಕೆ ಎಷ್ಟು ದೂರ ಚಲಿಸುತ್ತ, 2 ಕಿಲೋಮೀಟರ್ ಚಲಿಸುತ್ತ. ನಮಗ್ ಬೇಕಾಗಿರೋದೇನೋ ಅದು ಗಂಟೆಯಲ್ಲಿ ಕನ್ವರ್ಟ್ ಮಾಡೋಣ. ಸೊ 1 ಗಂಟೆಯಲ್ಲಿ ಎಷ್ಟು ಚಲಿಸುತ್ತೆ, ಅದು 1 ಗಂಟೆಯಲ್ಲಿ ಅಂತಂದ್ರೆ ಅದು ಡಬಲ್ 4 ಕಿಲೋಮೀಟರ್ ಚಲಿಸುತ್ತೆ. ನಮಗೆ ಇದು ಇಂಪಾರ್ಟೆಂಟ್. ಎಷ್ಟ, 4 ಕಿಲೋಮೀಟರ್. ಪ್ರತಿ ಗಂಟೆಗೆ ಏನಂದ್ರೆ 4 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಫಸ್ಟ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದ ನೋಡ್ರಿ, ಅದನ್ನ ಎ ಅಂತ ಹೇಳ್ಕೊಡ್ರಿ. ಇದು ಅರ್ಥಮೆಟಿಕ್ ಇದು ಅಂತ ಹೇಳ್ತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿ ಒಳಗಡೆ ಫಸ್ಟ್ ಏನಂದ್ರೆ A35. ಡಿಫರೆನ್ಸ್ ಎಷ್ಟೈತೆ ಪ್ರತಿ ಗಂಟೆಗೆ, ಅದನ್ನ ನಾವು ಡಿ ಅಂತ ತಗೋಣ, 4 ಕಿಲೋಮೀಟರ್. ಇಲ್ಲಿ ನಮ್ಗ ಇದು ಬರುತ್ತೆ ನೋಡ್ರಿ, ಒಂದು ಫಾರ್ಮುಲಾ ಬರುತ್ತೆ, SN = N ಡಿವೈಡೆಡ್ ಬೈ 2A ಪ್ಲಸ್ N-1D ಅಂತಂದ ಹೇಳಿ. ಸೊ ಈ ಫಾರ್ಮುಲಾ ಪ್ರಕಾರ ಟೋಟಲ್ ಆಗಿ ಎಷ್ಟು ಸಾರಿ, 7 ಗಂಟೆ ಅವಧಿ ಒಳಗಡೆ ಅಂದ್ರೆ ಟೋಟಲ್ ಆಗಿ ಎಷ್ಟು, 7 ಡಿವೈಡೆಡ್ ಬೈ 2. N ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 2 ಆಗತ್ತೆ. ಆಮೇಲೆ 2 ಇಂಟು ಎ ವ್ಯಾಲ್ಯೂ ಎಷ್ಟು, ಇನಿಷಿಯಲ್ ವ್ಯಾಲ್ಯೂ 1 ಗಂಟೆ ಒಳಗಡೆ ಇನಿಷಿಯಲ್ ವ್ಯಾಲ್ಯೂ 35 ಅಂತಂದ ಹೇಳಿ, ಪ್ಲಸ್ 7-1 ಇಂಟು ಡಿ ವ್ಯಾಲ್ಯೂ ಎಷ್ಟೈತೆ ಅಂದ್ರೆ 4 ಐತೆ ನೋಡ್ರಿ. 7 ಡಿವೈಡೆಡ್ ಬೈ 2, 35 ಇಂಟು 2 ಅಂತಂದ ಹೇಳಿದ್ರೆ 70 ಆಗತ್ತೆ. ಪ್ಲಸ್ 7-1 ಅಂತಂದ್ರೆ 6 ಇಂಟು 4 ಅಂದ್ರೆ 24 ಆಗತ್ತ. ನೆಕ್ಸ್ಟ್ ನೋಡ್ರಿ, 7 ಡಿವೈಡೆಡ್ ಬೈ 2, ಅದು ಟೋಟಲ್ ಎಷ್ಟಾಗತ್ತ, 94 ಆಗತ್ತ. 2 1 2 4 8. ಅದಾದ ನಂತರ ನೆಕ್ಸ್ಟ್ 2 7 14. ಸೊ ನಾವ್ ಇಲ್ಲಿ ಇದನ್ನ ಇಂಟು ಮಾಡ್ರಿ, 7 ಇಂಟು 47 ಅಂತಂದ ಹೇಳಿ ಟೋಟಲ್ ಆಗಿ ಎಷ್ಟು ಬರುತ್ತೆ, 329 ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, 500 ಮೇಲಿನ ಏಕಕಾಲಿಕ ರಿಯಾಯಿತಿ ಇದ್ರ ಮೇಲೆ ಮತ್ತು ಅದೇ ಮೊತ್ತದ ಮೇಲೆ ಸೇಮ್ 500 ಮೇಲೆ 30% ಮತ್ತು 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಬೇಕು. ಇದಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸವನ್ನ ಕಂಡುಹಿಡಿ ಅಂತ ಹೇಳೋಣ. ಇಲ್ಲಿ ಮೊದಲು ನಾವು ಸತತ ರಿಯಾಯಿತಿಗಳನ್ನ ಕಂಡುಹಿಡ್ಕೋಬೇಕು. ಸತತ ರಿಯಾಯಿತಿಗಳನ್ನ ಕಂಡುಹಿಡ್ಕೊಳಕ್ ಏನಂತ ಕೊಡ್ಬೇಕು, 30% ಅಂಡ್ 10% ಅಂತ ಐತಲ್ಲ, ಇದಕ್ಕೊಂದು ಫಾರ್ಮುಲಾ ಐತೆ, A ಪ್ಲಸ್ ಬಿ ಮೈನಸ್ AB ಡಿವೈಡೆಡ್ ಬೈ 100 ಅಂತಂದ ಹೇಳಿ. ಸೊ ಈ ತರ ಫಾರ್ಮುಲಾ. ದ ಫಸ್ಟ್ ಒನ್ A ತಗೊಳ್ರಿ, ಸೆಕೆಂಡ್ ಒನ್ B ತಗೊಳ್ರಿ. 30 ಪ್ಲಸ್ 10 ಮೈನಸ್ 30 ಇಂಟು 10 ಡಿವೈಡೆಡ್ ಬೈ 100 ಅಂತಂದ ಹೇಳಿ. ಸೊ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. ಇದು ಟೋಟಲ್ ಆಗಿ 40 ಆಗತ್ತ, -3 ಅಂದ್ರೆ 37% ಆಯ್ತು. ಇದನ್ನ ನಾವು ಟೋಟಲ್ ಆಗಿ ಕಂಡಿಡಿದಾಗ 37% ಏನ್ ಮಾಡಿದ ಅಂದ್ರೆ ರಿಯಾಯಿತಿ ಕೊಟ್ಟಿದ್ದಾನ. ಅದಾದ ನಂತರ ಇಲ್ಲಿ ಏನ್ ಕೊಟ್ಟಿದ್ದಾನ, 40% ಕೊಟ್ಟಿದ್ದಾನೆ. ಇದ್ರ ನಡುವಿನ ರಿಯಾಯಿತಿ ವ್ಯತ್ಯಾಸ ಎಷ್ಟಾಗತ್ತೆ, ಡಿಸ್ಕೌಂಟ್ ಒಳಗಡೆ ವ್ಯತ್ಯಾಸ ಎಷ್ಟಾಗತ್ತೆ ಅದನ್ನ ನಾವು ಮೊದಲು ಕಂಡುಹಿಡಬೇಕು. ವ್ಯತ್ಯಾಸ ಎಷ್ಟಾಗತ್ತೆ, ಸೊ ಇಲ್ಲಿ 40% ಕೊಟ್ಟಿದ್ದಾನ, ಆಮೇಲೆ ಎಷ್ಟು ಕೊಟ್ಟಿದ್ದಾನ, 37% ಕೊಟ್ಟಿದ್ದಾನ. ಇಲ್ಲಿ ಡಿಫರೆನ್ಸ್ ನಮ್ಗೆ ವ್ಯತ್ಯಾಸ ಕಂಡುಹಿಡಿ ಅಂತ ಹೇಳಲ್ಲ, 3% ವ್ಯತ್ಯಾಸ ಆಯ್ತು. ಈ 3% ವ್ಯತ್ಯಾಸ ಯಾವ್ದ್ರ ಮೇಲೆ ಆಗತ್ತ, 500 ಮೇಲೆ ಆಗತ್ತ. ಯಾವ್ದ್ರ ಮೇಲೆ ಆಗತ್ತ, 500 ಮೇಲೆ. ಆ 500 ಮೇಲೆ ನಾವು 3% ವ್ಯತ್ಯಾಸವನ್ನ ಕಂಡುಹಿಡಬೇಕು. 500 ಮೇಲೆ 3% ವ್ಯತ್ಯಾಸ ಆಗತ್ತೆ, ನಮಗ್ ಒಂದು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ನೋಡ್ರಿ, 500 ಇಂಟು 3 ಡಿವೈಡೆಡ್ ಬೈ 100 ಅಂತಂದ ಹೇಳಿದ್ರೆ 0 0 ಕ್ಯಾನ್ಸಲ್. ಏನ್ ಉಳಿತು, X = 5 ಇಂಟು 3 ಅಂತ ಉಳಿಯುತ್ತ 15 ಆಗತ್ತೆ. ಟೋಟಲ್ ಎಷ್ಟಂದ್ರ 15 ರೂಪಾಯಿ ಡಿಫರೆನ್ಸ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಇವಾಗ ನಮಗೆ ಡೈರೆಕ್ಷನ್ಸ್ ಗಳು ಬೇಕು, ಉತ್ತರ, ಆಮೇಲೆ ಕೆಳಗಡೆ ದಕ್ಷಿಣ, ಈ ಕಡೆ ಸೈಡ್ ಪೂರ್ವ ಅಂತ ಕರಿತೀವಿ, ಈ ಕಡೆ ಸೈಡ್ ಪಶ್ಚಿಮ ಅಂತ ಕರಿತೀವಿ. ಅಂದ್ರೆ ಈಗ ಅವ್ನ ಮನೆಯಲ್ಲೈತೆ, ಈ ತರನ ಹಿಂಗ ಹಾಕೊಂಡ್ಬಿಡ್ರಿ. ಅವ್ನ ಮನೆ ಏನಂತಂದ್ರೆ ಪೂರ್ವದಾಗ ಐತೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭ ಆಗ್ತಾನೆ, ಈ ಕಡೆ ಬರ್ತಾನೆ. ಈ ಕಡೆ ಬಂದು ಇದೊಂದು ಕ್ರಾಸಿಂಗ್, ಇದು ಅಡ್ಡ ರಸ್ತೆ ಅಂತಂದೇಳಿ, ಈ ತರ ಅಡ್ಡ ರಸ್ತೆ ಐತೆ. ಇಲ್ಲಿ ಬಂದ ನಂತರ ಅವನೇನಂದ್ರ ಬಲಕ್ಕೆ ಹೋಗುವ ರಸ್ತೆಯಲ್ಲಿ, ಅಂದ್ರೆ ಬಲಕ್ಕೆ ಅವನ್ ಬಲಕ್ಕೆ ಏನೈತಲ್ಲ ಅದು ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತೆ. ಅಂದ್ರೆ ಇಲ್ಲಿ ಯಾವ್ದೈತಿ, ಇಲ್ಲಿ ವಿಶ್ವವಿದ್ಯಾಲಯ ಬರುತ್ತ.
ಆಮೇಲೆ ನೇರವಾಗಿ ಮುಂದೆ ಏನೈತೆ ಅಂದ್ರೆ ಇಲ್ಲಿ ಆಸ್ಪತ್ರೆ ಐತೆ, ಇಲ್ಲಿ ಏನಂದ್ರೆ ಹಾಸ್ಪಿಟಲ್ ಐತೆ. ಹಾಗಾದ್ರೆ ರಂಗಮಂದಿರ ಯಾವ ದಿಕ್ಕಿನಾಗ ಐತೆ? ಇನ್ನು ಉಳಿದಿರೋದೊಂದು ಈ ಕಡೆ ಸೈಡ್, ಈ ಕಡೆ ರಂಗಮಂದಿರ ಇರುತ್ತ ದಕ್ಷಿಣದ ಕಡೆ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕೆಳಗಿನ ಪದಗಳನ್ನ ಡಿಕ್ಷನರಿ ಪ್ರಕಾರ ಬರೀಬೇಕು. ಅದಕ್ಕೆ ನಾವು ABCD ಬರ್ಕೊಂಡು ಈಸಿಯಾಗಿ ಇಲ್ಲಿ ನೋಡ್ರಿ ಎಲ್ಲಾ ಪದಗಳು ಸಿ ಅಂತ ಇದಾವ. ಎಲ್ಲಾ ಪದಗಳು ಏನದಾವ ಅಂತಂದ್ರೆ ಸಿ ಅಂತ ಇದಾವ. ನೆಕ್ಸ್ಟ್ ಪದಗಳು ನೋಡ್ರಿ ಇಲ್ಲಿ ಓ ಅಂತಂದೈತೆ, ಇಲ್ಲಿ ಎ ಅಂತಂದೈತಿ, ಇಲ್ಲಿ ಓ ಅಂತಂದೈತಿ. ಅದಾದ ನಂತರ ಇಲ್ಲಿ ಎ ಅಂತಂದೈತೆ, ಇಲ್ಲಿ ಓ ಅಂತಂದೈತೆ. ಟೋಟಲ್ ಆಗಿ ಎಷ್ಟಿದಾವ ಅಂತಂದ ಹೇಳಿದ್ರೆ 5 ಪದಗಳು ಬರ್ತಾವ. ಟೋಟಲ್ ಆಗಿ ಎಷ್ಟು? 5 ಪದಗಳು ಬರ್ತಾವ. ಸೊ ಈ 5 ಪದಗಳಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಓ ಅಂತಂದ್ ಹೇಳಿದ್ರೆ ಇಲ್ಲಿ ಓ ಇಲ್ಲೈತೆ, ಇಲ್ಲಿ ಏನ್ ಬರುತ್ತಂದ್ರೆ ಎ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಓ ಅಂತಂದ್ ಹೇಳಿ ಇನ್ನೊಂದು ಎ ಬರುತ್ತೆ. ಇಲ್ಲಿ ಈ ಆಪ್ಷನ್ ಏನಂತಂದ್ ಹೇಳಿದ್ರೆ ಇಲ್ಲಿ ಬಿ ಬರತೈತಿ. ಆಮೇಲೆ ಇನ್ನೊಂದ್ ನೋಡ್ರಿ ಆಪ್ಷನ್ ಓ ಅಂತಂದ್ ಹೇಳಿ ಇಲ್ಲೇ ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಸಿ ಇಲ್ಲಿಯೇ ಬರುತ್ತೆ. ಅದಾದ ನಂತರ ಇನ್ನೊಂದ್ ನೋಡ್ರಿ ಎ ಐತಿ, ಇಲ್ಲಿ ಆಪ್ಷನ್ ಡಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೊಂದು ಆಪ್ಷನ್ ಏನಂತಂದ್ ಹೇಳಿದ್ರೆ ಇ ಅಂತಂದೈತೆ. ಅಂದ್ರೆ ಇವಾಗ ನಾವು ಸಿಂಪಲ್ ಆಗಿ ಏನ್ ಚೆಕ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ನೋಡಿದಾಗ ಪದಗಳು ಎಲ್ಲೆಲ್ಲಿ ಬರ್ತಾವ ಅಂತಂದ್ ಹೇಳಿ ಮೊದಲ 2 ಸ್ಥಾನದಲ್ಲಿ ಈಗ ಚೆಕ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಡಿಕ್ಷನರಿ ಪ್ರಕಾರ ಬಿ ಅಥವಾ ಡಿ ಬರುತ್ತೆ. ಇಲ್ಲಿ ಮತ್ತು ಇಲ್ಲಿ ಬಿ ಅಥವಾ ಡಿ ಯಾವ್ದಾದ್ರು 2 ಬಂದ್ಬಿಡ್ತಾವ. ಅಂದ್ರೆ ಇನ್ನು 3ನೇ ಸ್ಥಾನದಾಗಿ ಪೈಪೋಟಿ ನಡೆಸ್ತಾ ಇರುವ ಯಾವ ACE ಮಾತ್ರ. ಯಾವ್ಯಾವ ACE ಮಾತ್ರ. ಎ ಯಾವ್ದೈತಿ ಕಂಟಿನ್ಯೂಸ್ ಅಂತಂದೈತಿ, ಇದು ಬರ್ಬೋದು. ಅಥವಾ ನೆಕ್ಸ್ಟ್ ಸಿ ಯಾವ್ದೈತಿ ಕಾಂಟ್ರವರ್ಸಿ ಅಂತಂದೈತೆ, ಇದು ಬರ್ಬೋದು. ಅಥವಾ ಇ ಯಾವ್ದೈತಿ ಕಂಟ್ರೋಲ್ ಅಂತಂದ ಹೇಳಿ, ಕಂಟ್ರೋಲ್ ಇಲ್ಲ ಇಲ್ಲಿ. ಸೊ ನೋಡ್ರಿ ಕಂಟ್ರೋಲ್ ಇಲ್ಲ. ಒಂದು ಕಾಂಟ್ರವರ್ಸಿ ಅಥವಾ ಕಂಟಿನ್ಯೂಸ್ ಅಥವಾ ಇನ್ನೊಂದ್ ಯಾವ್ದಂತಂದ್ರೆ ಕಂಟ್ರೋಲ್ ಬರ್ಬೇಕಿತ್ತು. ಇವೆರಡು ಆಪ್ಷನ್ಸ್ ಗಳನ್ನ ನಾನು ತೆಗೆದಾಕ್ತೀನಿ, ಎಲಿಮಿನೇಟ್ ಅದು. ಇನ್ ನೆಕ್ಸ್ಟ್ ನೋಡ್ರಿ ಇನ್ನೇನಿದಾವ, ಇನ್ ನೆಕ್ಸ್ಟ್ ಇವನ್ ಎರಡ ಚೆಕ್ ಮಾಡ್ಕೊಳ್ಳೋಣ ನಾವು ಕಂಟಿನ್ಯೂಸ್ ಅಥವಾ ಅಂತಂದ ಹೇಳಿ. ಇನ್ ನೆಕ್ಸ್ಟ್ ಐತಿ ಎನ್ ಐತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಜೂಮ್ ಮಾಡ್ತೀವಿ ನೋಡ್ರಿ. ನೆಕ್ಸ್ಟ್ ಏನಂದ್ರೆ ಟಿ ಐತಿ. ಇಲ್ಲೂ ನಾವು ಇದು ಮಾಡಕ್ ಬರಂಗಿಲ್ಲ. ಇಲ್ಲಿ ನೆಕ್ಸ್ಟ್ ಪದ ಯಾವ್ದು ಬರುತ್ತೆ ಅಂದ್ರೆ ಅಕ್ಷರ ಆರ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಕ್ಷರ ಯಾವ್ದು ಬರುತ್ತೆ ಅಂದ್ರೆ ಐ ಅಂತಂದ ಹೇಳಿ ಬರುತ್ತೆ. ಆರ್ ಅಥವಾ ಐದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಸೊ ನಾವು ಫಸ್ಟ್ ನೋಡಿದ್ವಿ ಅಂತಂದ ಹೇಳಿದ್ರೆ ಯಾವ್ದು ಬರುತ್ತೆ ಅಂದ್ರೆ ಫಸ್ಟ್ ಪದ ಯಾವ್ದು ಬರುತ್ತೆ ಐ ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ ಐ ಅಂತಂದ ಹೇಳಿ ಬರುತ್ತೆ. ಅಂದ್ರೆ ನಮ್ಗೆ 4th one ಕರೆಕ್ಟ್ ಆಗತ್ತೆ. ಕಂಟಿನ್ಯೂಸ್ ಅನ್ನೋದೇನಂದ್ರೆ 3rd ಪದ ಆಗತ್ತೆ. ಇಲ್ಲಿ ಯಾವ್ದು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಸೊ ಆ ತರ ಕಂಡುಹಿಡಿಯಬೇಕು. 3ನೇ ಸ್ಥಾನದಲ್ಲಿ ಯಾವ್ದೈತಿ? ಎ ಐತಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಹೇಳಿಕೆ ಐತೆ ಮತ್ತು ತೀರ್ಮಾನಗಳನ್ನ ಕೊಟ್ಟಿದ್ದಾನೆ. ಕೆಲವು ಗಣಿತದಲ್ಲಿ ದುರ್ಬಲರಾಗಿರ್ತಾರ ಅಂತಂದೇಳಿ. ಕೆಲವರು ಗಣಿತದಾಗ ದುರ್ಬಲರಾಗಿರ್ತಾರೆ. ಎಷ್ಟು ಜನ ಗಣಿತದಲ್ಲಿ ದುರ್ಬಲರಾಗಿರ್ತಾರ? ಇವರೆಲ್ಲ ಏನಂತಂದ್ರೆ ಗಣಿತದಲ್ಲಿ ದುರ್ಬಲರಾಗಿರ್ತಾರ. ನೆಕ್ಸ್ಟ್ ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರ ಅಂತಂದೇಳಿ. ಗಣಿತದಲ್ಲಿ ಯಾರು ದುರ್ಬಲರಾಗಿರ್ತಾರಲ್ಲ ಇವರೆಲ್ಲ ಏನಂದ್ರ ಸಂಗೀತಗಾರರು ಅಂತಂದೇಳಿ. ಮೇಲ್ಗಡೆ ಏನಂದ್ರ ಇವರೆಲ್ಲ ಸಂಗೀತಗಾರರು. ಅದರಲ್ಲಿ ಎಲ್ಲಾ ಗಣಿತದಲ್ಲಿ ದುರ್ಬಲರಾದವರೆಲ್ಲ ಸಂಗೀತಗಾರರಿದ್ದಾರೆ. ತೀರ್ಮಾನ ಏನೈತಿ ಈಗ? ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಈಗ ನೀವು ಮೇಲ್ಗಡೆ ಚೆಕ್ ಮಾಡ್ಕೊಂಡ್ರೆ ಅಂತಂದ್ರೆ ಇಷ್ಟು ಜನ ಎಲ್ಲಾ ಸಂಗೀತಗಾರರಲ್ಲಿ ಕೆಲವು ಜನ ಮಾತ್ರ ಏನಂತಂದ್ರೆ ಗಣಿತದಾಗ ದುರ್ಬಲರಾಗಿದ್ದಾರೆ. ಕರೆಕ್ಟ್ ಐತೆ. ಇನ್ ಕೆಲವು ಜನ ಬೇರೆ ಬೇರೆ ವಿಷಯಗಳಲ್ಲೂ ದುರ್ಬಲರಾಗಿರ್ಬೋದಲ್ಲ, ಕೆಲವು ಜನ ಅಷ್ಟೇ. ಎಸ್, ಕೆಲವು ಸಂಗೀತಗಾರ ಏನಂದ್ರೆ ಗಣಿತದಲ್ಲಿ, ಕೆಲವು ಸಂಗೀತಗಾರರು ಬೇರೆ ವಿಷಯಗಳಲ್ಲಿ ದುರ್ಬಲರಾಗಿರ್ತಾರ. ಈ ತರ ಕೊಟ್ಟಿದ್ರೆ ನಂದಾದ್ರೆ ಇದು ಖಂಡಿತವಾಗಿಯೂ ನಿಜ ಆಗತ್ತ. ನೆಕ್ಸ್ಟ್ ನೋಡ್ರಿ 14th August 2010 ಇದು ಯಾವ ವಾರ ಆಗಿರುತ್ತೆ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಂದ್ರೆ 14 August 2010 ಯಾವ ದಿನ ಆಗೈತೆ ಅಂತ ಹೇಳಿ ನಾ ಇಲ್ಲಿ ಸೈಡ್ ಬರ್ಕೋತೀನಿ ನೋಡ್ರಿ. 14 August 2010 ಅಂತಂದ ಹೇಳಿ. ಸೊ ಇಲ್ಲಿ ನಾವು ಏನೇನ್ ತಗೋಬೇಕು ಅಂತಂದ ಹೇಳಿ, ಫಸ್ಟ್ ಏನಂತಂದ ಹೇಳಿದ್ರೆ ಇಯರ್ ಕೋಡ್ ಅನ್ನ ತಗೋಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಯರ್ ಅನ್ನ ತಗೋಬೇಕು. ಇಯರ್ ಲಾಸ್ಟ್ 2 ಡಿಜಿಟ್ ಅನ್ನ ತಗೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 4 ಮಾಡ್ಬೇಕು. ಆಮೇಲೆ ಲೀಪ್ ಇಯರ್ ಎಷ್ಟು ಬರ್ತಾವ ಅಂತಂದ ಹೇಳಿ ಚೆಕ್ ಮಾಡ್ಬೇಕು. ಅದ್ರೊಳಗಡೆ ಲೀಪ್ ಇಯರ್ ಎಷ್ಟು ಬರ್ತಾವ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಮಂತ್ ನಂಬರ್, ಇಲ್ಲಿ ಮಂತ್ ನಂಬರ್ ಎಷ್ಟು ಅಂತಂದ ಹೇಳಿ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಡೇ ಯಾವ್ದು ಅಂತಂದೇಳಿ ಅವನ್ನೆಲ್ಲವನ್ನ ಕೂಡಿಸ್ಕೋಬೇಕು. ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ ಹೇಳಿದ್ರೆ ಇಯರ್ ಕೋಡ್ ಎಷ್ಟೈತೆ? ಇಯರ್ ಕೋಡ್ ಇದೇನಂತಂದ್ರೆ 2010 ಯಾವ್ದ್ರೊಳಗೆ ಬರುತ್ತೆ? 2000 ಹಿಡ್ಕೊಂಡು ಇದ್ರೊಳಗೆ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಯರ್ ಕೋಡ್ 06 ಆಯ್ತು. ಎಷ್ಟಾಯ್ತು? ಇಯರ್ ಕೋಡ್ 06 ಆಯ್ತು. ಆಮೇಲೆ ಇಯರ್ ಲಾಸ್ಟ್ 2 ಡಿಜಿಟ್ ಯಾವ್ದವ? 10 ಐತೆ. ಇಯರ್ ಲಾಸ್ಟ್ 2 ಡಿಜಿಟ್ ಎಷ್ಟೈತೆ? 10 ಅಂತಂದೈತೆ. ಅದಾದ ನಂತರ ಇದಕ್ ನಾವೇನ್ ಮಾಡ್ಬೇಕು? ಡಿವೈಡೆಡ್ ಬೈ 4 ಮಾಡ್ಬೇಕು. ಲೀಪ್ ಇಯರ್ ನ ಕಂಡುಹಿಡಿಬೇಕಲ್ಲ ನಾನು ಇವಾಗ. ಲೀಪ್ ಇಯರ್ ನ ಕಂಡುಹಿಡಿಬೇಕು. 4 ಒಂದ್ಲೆ ಅಂದ್ರೆ ಈ ತರ ಡಿವೈಡೆಡ್ ಮಾಡ್ಕೊಡ್ರಿ. 10 ಡಿವೈಡ್ ಬೈ 4, 4 2 8. ಸೊ ಅದಾದ ನಂತರ ಕೆಳಗಡೆ ಶೇಷ ಉಳಿತು. ನಮ್ಗೆ ಇದು ಬೇಕಾಗಿಲ್ಲ. ಮೇನ್ ಏನಂತಂದ್ರೆ ಇದು ಬೇಕು. ಈ 10 ವರ್ಷದ ಒಳಗಡೆ ಏನಂದ್ರೆ 2 ಲೀಪ್ ಇಯರ್ ಬರ್ತಾವ.
ಅದಾದ ನಂತರ ಮಂತ್ ನಂಬರ್ ಎಷ್ಟೈತೆ ನೋಡ್ರಿ, ಆಗಸ್ಟ್ ಮಂತ್ ನಂಬರ್ ಎಷ್ಟೈತೆ 2 ಅಂತಂದೈತೆ. ಇದನ್ನ 02 ಬರ್ಕೊಂಡೆ. ಡೇ ಎಷ್ಟೈತೆ ನೋಡ್ರಿ 14 ಅಂತಂದೈತೆ. ಎಲ್ಲಾ ಕೂಡಿಸ್ಕೊಳ್ರಿ 6 4 10 12 14. ಆಮೇಲೆ 1 2 3 ಅಂತಂದೇಳಿ ಟೋಟಲ್ ಆಗಿ ಎಷ್ಟಾಯ್ತು 34 ಅಂತ ಆಯ್ತು. ಲಾಸ್ಟ್ ಏನ್ ಬಂದೈತಿಲ್ಲ ಇದು 34. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 7 ಮಾಡ್ಬೇಕು. 7 ಮಾಡ್ರಿ ಎಷ್ಟಾಗತ್ತೆ 7 4 28 ಆಗತ್ತೆ. ಸೊ ಎಷ್ಟು ಉಳಿತೈತಿ ಇಲ್ಲಿ 6 ಉಳಿಯುತ್ತ. ಈ ಶೇಷ ಇಂಪಾರ್ಟೆಂಟ್. ಈ 6 ಎಲ್ಲಿ ಬಂದೈತಿಲ್ಲ ಸೊ ಅದೇನಂದ್ರ ಆನ್ಸರ್ ಆಗತ್ತ ಸ್ಯಾಟರ್ಡೆ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಪರ್ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡ್ತಾವ. ಆಮೇಲೆ ಎದುರಿನಿಂದ ಚಲಿಸುವ ವ್ಯಕ್ತಿ 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನ ಭೇಟಿ ಆಗ್ತಾನೆ. ಈ 20 ನಿಮಿಷ ಏನಂದ್ರ ನಿಲ್ದಾಣದಿಂದ ಹೊರಡ್ತಾವ. ಆಮೇಲೆ ಈ 12 ನಿಮಿಷ ಏನಂದ್ರ ಅಂತರದೊಳಗಡೆ ಅವನು ರೈಲುಗಳನ್ನ ಭೇಟಿ ಆಗ್ತಾನ. ಹಂಗಾದ್ರ ಮನುಷ್ಯನ ವೇಗ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ ಏನ್ ಬರುತ್ತಾ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ, ವ್ಯಕ್ತಿಯ ವೇಗ ಈಕ್ವಲ್ ಟು ರೈಲಿನ ವೇಗ. ಅದಾದ ನಂತರ ಬ್ರಾಕೆಟ್ ಒಳಗಡೆ ಇಂಟು ಮಾಡ್ರಿ. ಅದಾದ ನಂತರ ಇಲ್ಲಿ ನೋಡ್ರಿ ಹೊರಡುವ ಸಮಯದ ಅಂತರ ನೆನ್ಪಿಟ್ಕೊಡ್ರಿ. ಹೊರಡುವ ಸಮಯದ ಅಂತರ ರೈಲುಗಳದ್ದು. ಆಮೇಲೆ ಭೇಟಿಯಾಗುವ ಸಮಯದ ಮಧ್ಯಂತರ ಅಂತಂದೇಳಿ ಅಥವಾ ಅಂತರ ಅಂತಂದೇಳಿ ಭೇಟಿಯಾಗುವ ಸಮಯ ಅಂತಂದೇಳಿ ಅಷ್ಟ ನೆನ್ಪಿಟ್ಕೊಳ್ರಿ. ಭೇಟಿಯಾಗುವ ಸಮಯ -1 ಅಂತಂದ ಹೇಳಿ ಮಾಡ್ಕೋಬೇಕು ಇಲ್ಲಿ. ಸೊ ಇದೇನಂತಂದ ಹೇಳಿದ್ರೆ ಇದು ಫಾರ್ಮುಲಾ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ತರ ಕ್ವಶನ್ಸ್ ಗಳಿಗೆ. ಇಲ್ಲಿ ವ್ಯಕ್ತಿಯ ವೇಗವನ್ನ ಕೊಟ್ಟಿಲ್ಲ, ರೈಲಿನ ವೇಗ ಕೊಟ್ಟಿದ್ರೆ 12 ಅಂತಂದ ಹೇಳಿ ಇಂಟು ಹೊರಡುವ ಸಮಯ ಎಷ್ಟೈತೆ ಅಂತಂದ ಹೇಳಿದ್ರೆ 20 ನಿಮಿಷ. ಎಷ್ಟೈತಿ 20 ನಿಮಿಷ ಡಿವೈಡೆಡ್ ಭೇಟಿಯಾಗುವುದ ಅಂತರ ಎಷ್ಟೈತೆ ಅಂತಂದ ಹೇಳಿದ್ರೆ ರೈಲುಗಳನ್ನ ಭೇಟಿ ಆಗ್ತಾನೆ ಎಷ್ಟು ನಿಮಿಷ ಆದ ನಂತರ 12 ನಿಮಿಷ ಆದ ನಂತರ -1 ಅಂತ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ 12 ಇಂಟು ಇಲ್ಲಿ ನಾವು ಲಸ ತಕೊಂಡ್ವಿ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 12 ಆಗತ್ತ. 20 - 12 ಅಂತಂದೇಳಿ ಎಷ್ಟು ಬರೈತಿ 12 ಇಂಟು 8 ಡಿವೈಡೆಡ್ ಬೈ 12 ಅಂತಂದೇಳಿ 12 ಕ್ಯಾನ್ಸಲ್ ಆಗತ್ತ. 8 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ ಸ್ಪೀಡ್ ಆಗತ್ತ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತೆ ಅಂದ್ರೆ QBAPR ಇದು YR ಅಂತಂದು ಒಂದೇ ಸಾಲಿನಾಗ ಕೂತ್ಕೊಂಡಿದಾರೆ. ಇವ್ರೆಲ್ಲ ಏನಂತಂದ್ರೆ ಈ ರೀತಿಯಾಗಿ ಒಂದೇ ಸಾಲಿನಾಗ ಕೂತ್ಕೊಂಡಿದಾರೆ. ಈಗ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಬಿ ಯ ಬಲಭಾಗದಲ್ಲಿ ಯಾರು ಕೂತ್ಕೊಂಡಾರ ಅಂತ ಕಂಡುಹಿಡಿಬೇಕು. ಈಗ ನೀವು ಚೆಕ್ ಮಾಡ್ರಿ ಇಲ್ಲಿ ಏನಂತಂದ ಹೇಳಿದ್ರೆ Q ಮತ್ತು B ಗಳು ಕೊನೆಯಲ್ಲಿದಾರ ಅಂತಂದೈತೆ, Y ಮತ್ತು R ಮಧ್ಯದಲ್ಲಿದಾರ ಅಂತಂದ ಹೇಳಿ. ಇವು ಎಲ್ಲ ಏನಂತಂದ ಹೇಳಿದ್ರೆ 100% ಪ್ರೊವೈಡೆಡ್ ಅಂದ್ರೆ ಇನ್ಫಾರ್ಮೇಶನ್ ಅಲ್ಲ, ಕರೆಕ್ಟ್ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡ್ಬೇಕು 100%. P ಯು Q ನ ಎಡಭಾಗದಲ್ಲಿ ಕೂತ್ಕೊಂಡಿದ ಅಂತಂದ ಹೇಳಿ. ಈಗ ಒಬ್ಬ ಪರ್ಸನ್ ನ ತಗೊಳ್ರಿ, ಯಾರಂತಂದ ಹೇಳಿದ್ರೆ Q ಅಂತ ತಗೊಳ್ರಿ. Q ಅಂತಂದ ಹೇಳಿ ತಗೊಂಡ ನಂತರ ಇಲ್ಲಿ ನೋಡ್ರಿ Q ಅಂತ ತಗೊಂಡೆ. Q ನ ಎಡಭಾಗ ಅಂದ್ರೆ ಏನು, ಈ ಕಡೆ ಸೈಡ್ ಬಲಭಾಗ ಬರುತ್ತೆ, ಈ ಕಡೆ ಸೈಡ್ ಎಡಭಾಗ ಬರುತ್ತೆ. ಈ ಎಡಭಾಗದ ಸೈಡ್ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ P ಕೂತ್ಕೊಂಡಿದಾರ. P ಯು Q ನ ಎಡಭಾಗದಲ್ಲಿ ಕೂತ್ಕೊಂಡಿದಾರ ಅಂದ್ರೆ P ಇಲ್ಲಿ ಬಂದ. ನೆಕ್ಸ್ಟ್ ನೋಡ್ರಿ ಈಗ ಇಬ್ಬರು ಜನ ಆದ್ರೂ ಇನ್ ಈ ಕಡೆ ಬರ್ತಾರ ನೋಡಿ, ಯಾಕಂತಂದ್ರೆ Q ಮತ್ತು B ಕೊನೆಯಲ್ಲಿ ಇದಾರ ಅಂತಂದ ಹೇಳಿ ಇದನ್ನ ಯೂಸ್ ಮಾಡ್ಕೋಬೇಕು. 1 2 3 4 5 6 ಟೋಟಲ್ ಆಗಿ ಎಷ್ಟು ಜನ ಅದಾರ 1 2 3 4 5 6 ಜನ ಅದಾರ. ಸೊ ಲಾಸ್ಟ್ ಇನ್ ಯಾರು ಬರ್ತಾರ B ಬರ್ತಾನ. ಇಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ B ಬರ್ತಾನ. ಇನ್ ನಮಗ್ ಏನ್ ಕೊಟ್ಟಿದಾರ Y ಮತ್ತು R. ಇಲ್ಲಿ ನೋಡ್ರಿ Y ಮತ್ತು R ಮಧ್ಯದೊಳಗಡೆ ಇದಾರೆ. ಮಧ್ಯದಲ್ಲಿ ಅಂತಂದ ಹೇಳಿದ್ರೆ ನೋಡ್ರಿ ಈ ಕಡೆ 2 ಪ್ಲೇಸ್, ಈ ಕಡೆ 2 ಪ್ಲೇಸ್ ಬಿಡ್ರಿ. ಈ ಪ್ಲೇಸ್ ಒಳಗಡೆ ಯಾರು ಬರ್ತಾರ Y ಮತ್ತು R ಬರ್ತಾರೆ. ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಇಲ್ಲಿ Y ಬರ್ಬೋದು, ಇಲ್ಲಿ Y ಎಲ್ಲಿ ಬರ್ತಾನಂತ ಗೊತ್ತಿಲ್ಲ. ಬಟ್ ಈ 2 ಪ್ಲೇಸ್ ಗಳಲ್ಲಿ ಯಾರು ಬರ್ತಾರ ಅಂದ್ರೆ Y ಮತ್ತು R ಬರ್ತಾರ. ಹಂಗಾದ್ರೆ ಇನ್ ಯಾರು ಉಳಿದ್ರು QBAPYR ಒಳಗಡೆ ಇನ್ ಯಾರು ಉಳಿತಾರ ಅಂತಂದ್ರೆ Q ಆದ, B ಆದ, A ಉಳಿತಾನ. ಯಾರು ಉಳಿತಾರ ಅಂತಂದ ಹೇಳಿದ್ರೆ A ಉಳಿತಾನ. ನಮ್ಗೆ ಕ್ವಶನ್ ಏನ್ ಕೇಳಿದಾರ B ಯ ಬಲಭಾಗದಲ್ಲಿ ಯಾರು ಅಂತಂದ ಹೇಳಿ. B ಯ ಬಲಭಾಗ ಅಂದ್ರೆ ಈ ಕಡೆ ಸೈಡ್ ಆಗತ್ತ. ಯಾರು ಬರ್ತಾರ A ಬರ್ತಾನ. ಎಸ್ ಇಲ್ಲಿ ನೋಡ್ರಿ H ಅನ್ನ ನಾವು ಈ ತರ ಚೆಕ್ ಮಾಡಿದಾಗ ಹೆಂಗ್ ಬೇಕಾದಂಗ ಆಗತ್ತ. 2 ತರ ಬರ್ಕೋಬೇಕು. ಒಂದೇನಂತಂದ ಹೇಳಿದ್ರೆ A to Z ವರೆಗೂ ಬರ್ಕೊಂಡು ಚೆಕ್ ಮಾಡ್ಕೋಬೇಕು. ಇಲ್ಲ ಅಂತಂದ ಹೇಳಿದ್ರೆ ಈ ತರ ಉಲ್ಟಾ ಚೆಕ್ ಮಾಡ್ಕೋಬೇಕು. ಯಾವ್ದಾದ್ರು ಲಾಜಿಕ್ ಪ್ರಾಪರ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಪಕ್ಕ ಈ ತರ ಉಲ್ಟಾ ಬರ್ಕೋಬೇಕು. ಉಲ್ಟಾ ಬರ್ಕೊಂಡ್ರಿ ಅಂತಂದ್ರೆ ಪಕ್ಕ ಬರ್ದೈತೆ. ಇಲ್ಲಿ ನೋಡ್ರಿ H ಅನ್ನ ಏನಂತ ಬರ್ದಾನ S ಅಂತ ಬರ್ದಾನ. ಓಕೆ ಕರೆಕ್ಟ್ ಐತೆ. ನೆಕ್ಸ್ಟ್ ನೋಡ್ರಿ E ಅನ್ನ ಏನಂತ ಬರ್ದಾನ V ಅಂತ ಬರ್ದಾನ. A ಅನ್ನ ಏನಂತ ಬರ್ದಾನ Z ಅಂತ ಬರ್ದಾನ. ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ತರ ಬರ್ದಿದ್ದ ಅಂತಂದ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇದನ್ನ ಉಲ್ಟಾ ಮಾಡ್ಕೋಬೇಕು ಅಂತಂದ ಹೇಳಿ. ಸೊ ಉಲ್ಟಾ ಬರ್ಕೊಡ್ರಿ. R ಅನ್ನ I ಅಂತಂದ ಹೇಳಿ. ನೋಡ್ರಿ ಇಲ್ಲಿ R ಐತೆ, ಇದನ್ನ ಉಲ್ಟಾ I ಅಂತ ಬರ್ಕೊಂಡ. ನೆಕ್ಸ್ಟ್ T ಅನ್ನ G ಅಂತಂದ ಹೇಳಿ. ಇಲ್ಲಿದೇನ T ಅನ್ನ G ಅಂತ ಬರ್ಕೊಂಡ. ಸೇಮ್ ಅದೇ ತರ ಅದ ಅಪೋಸಿಟ್ ಬರಿಬೇಕು ನಾವು. ಇವಾಗ M ಏನ್ ಬರಿಬೇಕು N ಅಂತ ಬರಿಬೇಕು. I ಏನಂತ ಬರಿಬೇಕು R ಅಂತಂದ ಹೇಳಿ ಬರಿಬೇಕು. ನೆಕ್ಸ್ಟ್ N ಐತಿ, ಮತ್ N ಅಂತಂದ ಹೇಳಿದ್ರೆ M ಬರ್ಬೇಕು. D ಅಂತಂದ ಹೇಳಿದ್ರೆ W ಬರ್ಬೇಕು. NRMW ಅಂತಂದ ಹೇಳಿ. ಎಲ್ಲೈತಿ ನೋಡ್ರಿ NRMW ಆನ್ಸರ್ ಫಸ್ಟ್ ಒನ್ ಕರೆಕ್ಟ್ ಆಗತ್ತ.